ಒಂದು ತಿಂಗಳ ಹಿಂದೆ ಬೈ ಮಾಡಿದರೆ ಹೆಚ್ಚು ಕಮ್ಮಿ 40,000 ರೂಪಾಯಿ ನಿಮ್ಗೆ ರಿಟರ್ನ್ ಸಿಗೋದು 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ. ಹೇ ವಾಟ್ಸಪ್ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಕಳೆದ ಒಂದು ವಿಡಿಯೋದಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಆ ವಿಡಿಯೋ ನೋಡಿಲ್ಲ ಅಂದರೆ ಐ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಫಸ್ಟ್ ಆ ವಿಡಿಯೋ ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಸ್ವಿಂಗ್ ಟ್ರೇಡಿಂಗ್ ಒಂದು ಒಳ್ಳೆ ಬೆಸ್ಟ್ ಮೆಥಡು ಟ್ರೇಡಿಂಗಲ್ಲಿ. ನಾನು ಇಂಟರ್ನೆಟ್ ಟ್ರೇಡಿಂಗ್ ಮಾಡಿ ಅಂತ ಹೇಳಲ್ಲ, ಬಟ್ ಸ್ವಿಂಗ್ ಟ್ರೇಡಿಂಗ್ ಮಾಡೋಕ್ಕೆ ಟ್ರೈ ಮಾಡಿ. ನೀವು 3 ತಿಂಗಳ ಒಳಗೆ ಯಾವಾಗ ಸೇಲ್ ಮಾಡ್ರು, ಈಗ 50 ಪೈ ಮಾಡಿ 30 ತಿಂಗಳ ಒಳಗೆ ಯಾವಾಗ ಸೇಲ್ ಮಾಡೋದು ಸ್ವಿಂಗ್ ಟ್ರೇಡಿಂಗ್ ಅಂತ ಹೇಳ್ತಾರೆ. ನೀವು 1 ವಾರ ಬಿಟ್ಟಾರು ಮಾಡಿ ಸೇಲು, ಇಲ್ಲ 1 ತಿಂಗಳು ಬಿಟ್ಟಾರು ಮಾಡಿ, ಇಲ್ಲ 15 ದಿವಸ ಬಿಟ್ಟಾರು ಮಾಡಿ ಸೇಲು, ಅದು ಸ್ವಿಂಗ್ ಟ್ರೇಡಿಂಗ್ ಅಂತ ಹೇಳೋದು. ಗ್ರೇಟ್ ಇನ್ವೆಸ್ಟರ್ ಸ್ವಲ್ಪ ಸ್ವಿಂಗ್ ಟ್ರೇಡಿಂಗ್ ಜಾಸ್ತಿ ಮಾಡ್ತಾರೆ. ನನ್ನ ಪ್ರಕಾರ ಪ್ರೈಸ್ ಆಕ್ಷನ್ ಕಲ್ತ್ರೆ ನೀವು ಪ್ರೈಸ್ ಆಕ್ಷನ್ ಇರ್ಬೋದು, ಇಂಡಿಕೇಟರ್ಗಿಂತ ಅದೇ ಬೆಟರು. ಪ್ರೈಸ್ ಆಕ್ಷನು ಇಲ್ಲ ಪಿವಟ್ ಪಾಯಿಂಟ್ಸು, ಒಳ್ಳೆ ಟ್ರೇಡರ್ ಆಗ್ಬೋದು. ಅದು ಬಿಟ್ಟರೆ ಇಂಡಿಕೇಟರ್ಸ್ ಅಷ್ಟೊಂದು ನಂಗೆ ಅಷ್ಟು ಇಷ್ಟ ಆಗಲ್ಲ, ಬಟ್ ಇಂಡಿಕೇಟರ್ಸ್ ನಿಮ್ಮ ಇಷ್ಟ, ಅದು ನಿಮ್ಮ ಚಾಯ್ಸ್. ಅದು ಇಂಡಿಕೇಟರ್ ಯೂಸ್ ಮಾಡ್ಬೇಕಂತಿದ್ರೆ ಅದು ಸುಮಾರು ಟೈಪ್ಸ್ ಬರ್ತವೆ. ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಬೇಕಾದ್ರೆ ಮುಂದಿನ ವಿಡಿಯೋದಲ್ಲಿ. ಇಂಡಿಕೇಟರ್ಸ್ ಟೈಪ್ಸ್ ಎಷ್ಟಿದೆ ಅಂತ, ಬೆಸ್ಟ್ ಯಾವ ಇಂಡಿಕೇಟರ್ ಅಂತ ಬೇಕಾದ್ರೆ ಮಾಡ್ತೀನಿ ಬೇಕಾದ್ರೆ. ಸೊ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ, ಫಸ್ಟ್ ಸಬ್ಸ್ಕ್ರೈಬ್ ಆಗಿ ಪಕ್ಕದ ನೋಟಿಫಿಕೇಶನ್ ಬೆಲ್ ಕ್ಲಿಕ್ ಮಾಡಿ, ನಮ್ಮ ವೀಡಿಯೋನ ಶೇರ್ ಆಗಿ ಲೈಕ್ ಮಾಡಿ. ಸೊ ಟ್ರೇಡಿಂಗ್ ವ್ಯೂ ಆ್ಯಪ್ನ ಓಪನ್ ಮಾಡಿ ಫಸ್ಟ್ ನೀವು. ನೋಡಿ ಫ್ರೆಂಡ್ಸ್, ಇಂಟರ್ನೆಟ್ ಟ್ರೇಡಿಂಗ್ಗೆ ಬೆಸ್ಟ್ ಟೈಮ್ ಫ್ರೇಮು 5 ಮಿನಿಟ್ಸು, ಬಟ್ ಸ್ವಿಂಗ್ ಟ್ರೇಡಿಂಗ್ಗೆ ಒಬ್ಬರು ಅಂತ ಹೇಳ್ತಾರೆ. ಬಟ್ ನನಗೆ 1 ವೀಕಿಂದು ಟೈಮ್ ಫ್ರೇಮ್ ಇಷ್ಟ ಆಗುತ್ತೆ. ನಿಮ್ಮ ಇಷ್ಟ, ಅದು 1 ವೀಕಿಂದ ಇಟ್ಕೊಳ್ಳೋಕೆ ಟ್ರೈ ಮಾಡಿ, ಇಲ್ಲ ಅದಕ್ಕಿಂತ 1 ದಿನದಾದರೂ ಆಗುತ್ತೆ. ಸೊ ನಾನು ಹಿಂದೂಸ್ತಾನಿ ಲಿವರ್ ಎಕ್ಸಾಂಪಲ್ ತಗೊಂತೀನಿ. ನಾನು ಆಲ್ರೆಡಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಲ್ರೆಡಿ ಹಾಕಿನಿ, ಯಾಕಂದರೆ ಟೈಮ್ ವೇಸ್ಟ್ ಆಗ್ಬಾರ್ದು ಅಂತ. ಇಲ್ಲಿ ಸಪೋರ್ಟ್ನ ನೋಡಿ, ಇಲ್ಲೂ ಕಟ್ಟೈತೆ, ಇಲ್ಲೂ ಕಟ್ಟೈತೆ, ಇಲ್ಲೆಲ್ಲ ಎಲ್ಲದೂ ಕಟ್ಟೈತೆ. ಸೊ ನೀವು ಎಂಟ್ರಿ ಇಲ್ಲೂ ಕೊಡ್ಬೋದಿತ್ತು ಬೇಕಾದ್ರೆ, ಬಟ್ ಇಲ್ಲಿ ಒಂದು ಸ್ವಲ್ಪ ಇದು ಕಟ್ಟಾದ್ಮೇಲೆ ನೀವು ಎಂಟ್ರಿ ಕೊಟ್ಟಿದ್ರೆ ಒಳ್ಳೆ ಬುಲಿಶ್ ಟ್ರೆಂಡ್ ನೋಡಿ ಹೆಂಗೆ ಹೋಯ್ತೆ, ಪ್ರಾಫಿಟ್ ಮಾಡ್ಬೋದಿತ್ತು. ಹಿಂಗೆ ಬೇರೆಷ್ಟು ಪ್ರಾಫಿಟ್ ಮಾಡ್ಬೋದಿತ್ತು. ಇನ್ನು ರೆಸಿಸ್ಟೆನ್ಸು ಇಲ್ಲಿ ನೋಡಿ, ಇಲ್ಲೆಲ್ಲ ಈಗ 2,420 ರೂಪಾಯಿಗೆ ಎಂಟ್ರಿ ಕೊಟ್ಟು ಆಮೇಲೆ 2,800 ರೂಪಾಯಿಗೆ, ಇಲ್ಲ ಅದು ಒಳಗೆ ಬೇಕಾದ್ರೆ ರಿಸ್ಕ್ ರೇಷಿಯೋ 1:2, 1:1, 1:3, ಹೆಚ್ಚಿನ 1:3 ಇಟ್ಕೊಂಡು ಬೇಕಾದ್ರೆ ಬುಕ್ ಮಾಡ್ಬೋದು ಪ್ರಾಫಿಟ್ಟು. ಇನ್ನೊಂದು ಕಂಪ್ನಿ ರೇನ್ ಇಂಡಸ್ಟ್ರೀಸು, ಅದು ಅಷ್ಟೇ ನೋಡಿ, ಸಪೋರ್ಟ್ ಇಲ್ಲದೆ ರೆಸಿಸ್ಟೆನ್ಸ್ ಹಾಕೊಂಡ್ರೂ ಆಗುತ್ತೆ. ಇದು ಮೊದಲು ಟ್ರೇಡ್ ಮಾಡ್ಬೋದು, ಇಲ್ಲ ಇದಕ್ಕಿಂತ ಡೌನ್ ಆದರೆ ಅಕಸ್ಮಾತ್ ಪ್ರೈಸು ನೀವು ಶಾರ್ಟ್ ಸೆಲ್ ಮಾಡ್ಬೋದು. ಇದ್ರ ಮೇಲೆ ಅಪ್ಪಲ್ಲೆಲ್ಲ ಹೋದರೆ ಬೇಕಾದ್ರೆ ಲಾಂಗ್ ಪೊಸಿಷನ್ ತಗೋಬೋದು, ಹಂಗೆ ಮಾಡ್ಬೋದು ಬೇಕಾದ್ರೆ. ಪ್ರೈಸ್ ಇದ್ರೊಳಗೆ ಹೆಚ್ಚು ಕಮ್ಮಿ ಆಗ್ತಿರುತ್ತೆ, ಇದ್ರ ಮೇಲೆ ತಗೋಬೋದು. ಇದ್ರ ಮೇಲೆ ಕಟ್ಟಾಗಿ ಹೋದರೆ ಮೇಲೆ ಹೋದರೆ ಬುಲಿಶ್ ಟ್ರೆಂಡ್ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ಅಕಸ್ಮಾತ್ 1 ಲಕ್ಷ ಅಮೌಂಟ್ ಇಟ್ಕೊಂಡು ಸ್ವಿಂಗ್ ಟ್ರೇಡಿಂಗ್ ಮಾಡಿದರೆ ಒಂದು ವಾರಕ್ಕೆ ಒಂದು 5%, ಒಂದು ತಿಂಗಳಿಗೆ ಒಂದು 10 ಆ ಥರ ಪರ್ಸೆಂಟ್ ರಿಟರ್ನ್ ಸಿಕ್ಕರೆ ಎಷ್ಟು ರಿಟರ್ನ್ಸ್ ಬರುತ್ತಿತ್ತು ಅಂತ ಸ್ವಲ್ಪ ಎಕ್ಸಾಂಪಲ್ ತೋರಿಸ್ತಾ ಹೋಗ್ತೀನಿ, ಸ್ಕ್ರೀನ್ಶಾಟ್ಸು. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ನೀವು ಸ್ವಿಂಗ್ ಟ್ರೇಡಿಂಗ್ ಮಾಡ್ಬೇಕಂತ ಇದ್ದರೆ ಮಿನಿಮಮ್ 1 ಲಕ್ಷ ಅಮೌಂಟ್ ಇಟ್ಕೊಂಡು ಟ್ರೇಡಿಂಗ್ ಮಾಡಿದ್ರೆ ಒಳ್ಳೆಯದು. ಅದಕ್ಕಿಂತ ಜಾಸ್ತಿ ಇದ್ರೂ ಇನ್ನೂ ಒಳ್ಳೆಯದು. ಸೊ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಅಗ್ರವಾಲ್ಸ್ ಐ ಹಾಸ್ಪಿಟಲ್ ಅಂತಿದೆ ನೋಡಿ, ಇದು 5 ದಿವಸದಲ್ಲಿ 21% ಇನ್ಕ್ರೀಸ್ ಆಯಿತು. ಅಂದರೆ ನಿಮ್ಮದು 1 ಲಕ್ಷ ಇನ್ವೆಸ್ಟ್ಮೆಂಟ್ ಅಕಸ್ಮಾತ್ ಮಾಡಿದರೆ 5 ದಿವಸದಲ್ಲಿ, ಒಂದು ವಾರದಲ್ಲಿ 21,000 ರೂಪಾಯಿ ರಿಟರ್ನ್ ಸಿಕ್ಕಿರೋದು. ಅದೇ ಈ ಕಂಪ್ನಿನ 1 ತಿಂಗಳ ಹಿಂದೆ ಬೈ ಮಾಡಿದರೆ ಹೆಚ್ಚು ಕಮ್ಮಿ 40,000 ರೂಪಾಯಿ ನಿಮ್ಗೆ ರಿಟರ್ನ್ ಸಿಗೋದು 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ. ಇನ್ನು ದೀಪಕ್ ಸ್ಪಿನ್ನರ್ಸು, ಇದು ಅಷ್ಟೇ 5 ದಿವಸ ಮುಂಚೆ ಬೈ ಮಾಡಿದರೆ ಇಷ್ಟೊಂದು ಒಂದು 22,000 ರೂಪಾಯಿ ಸಿಗೋದು. ಈ ಕೈ ಎನರ್ಜಿ ಸರ್ವಿಸು ನೋಡಿ ಫ್ರೆಂಡ್ಸ್, ಇದು ಅಷ್ಟೇ 5 ದಿವಸ ಮುಂಚೆ ಬೈ ಮಾಡಿದರೆ 13,000 ರೂಪಾಯಿ ಸಿಗೋದು. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ಬೋದು. ನೋಡಿ ಫ್ರೆಂಡ್ಸ್, ಬ್ಲೂ ಚಿಪ್ ಸ್ಟಾಕ್ಸು ಇದೇನೇನಂದ್ರೆ ಡೈಲಿ 5% ಅದು ಇನ್ಕ್ರೀಸ್ ಆಗ್ತಿರುತ್ತೆ, ಹೆಚ್ಚು ಕಮ್ಮಿ ಆಗ್ತಿರುತ್ತೆ. ಅಂಥದ್ರಲ್ಲಿ ಒಂದು ವಾರದಲ್ಲಿ 5% ರಿಟರ್ನ್ ಸಿಗುತ್ತೆ ಹೆಚ್ಚು ಕಮ್ಮಿ. ನೀವು ಸ್ವಲ್ಪ ಅನಲೈಸ್ ಮಾಡಬೇಕಾಗುತ್ತೆ, ಒಂದೊಂದ್ಸಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೋಬಾರ್ದು. ಸ್ವಲ್ಪ ಟೆಕ್ನಿಕಲ್ ಅನಾಲಿಸು, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು, ಕಂಪ್ನಿ ಬಗ್ಗೆ ಪಾಸಿಟಿವ್ ನ್ಯೂಸ್ ನೆಗೆಟಿವ್ ನ್ಯೂಸ್ ತಿಳ್ಕೊಂಡೆಲ್ಲ ಮಾಡಬೇಕಾಗುತ್ತೆ. ಹಾಗೆ ಮಾಡ್ಕೋಬಾರ್ದು, ಅದೆಲ್ಲ ಸ್ವಲ್ಪ ಬೇಸಿಕ್ಕು. ಏನೇನಂದ್ರು ಬ್ಲೂ ಚಿಪ್ ಸ್ಟಾಕ್ಸಲ್ಲಿ ಒಂದು ವಾರಕ್ಕೆ 5% ರಿಟರ್ನ್ ಸಿಗುತ್ತೆ, ಹೆಚ್ಚು ಕಮ್ಮಿ 5% ಸಿಗುತ್ತೆ ಹೆಚ್ಚು ಕಮ್ಮಿ. ಒಳ್ಳೆ ಕಂಪ್ನಿ ಚೂಸ್ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸ್ವಲ್ಪ 5%ಗಿಂತ ಜಾಸ್ತಿ ಸಿಕ್ಕರೆ ನಿಮಗೆ ಅದು ಬೋನಸ್ ಇದ್ದಂಗೆ, ನಿಮಗೆ ಒಳ್ಳೆಯದಲ್ವ ಜಾಸ್ತಿ ರಿಟರ್ನ್ ಸಿಕ್ಕರೆ. ಬಟ್ 5% ಹೆಚ್ಚು ಕಮ್ಮಿ ಅಷ್ಟು ಸಿಗುತ್ತೆ. ಫಾರ್ ಎಕ್ಸಾಂಪಲ್ 20,000 ರೂಪಾಯಿನೇ ಸಿಗಲಿ, 20% ರಿಟರ್ನ್ಸೇ ಸಿಗಲಿ, ಒಂದು ಬೇಡ 5% ಅನ್ಕೊಂಡ್ರು 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ 5,000 ರೂಪಾಯಿ ಸಿಗುತ್ತೆ ಒಂದು ವಾರಕ್ಕೆ. ಒಂದು ತಿಂಗಳಿಗೆ ಒಂದು 20,000 ರೂಪಾಯಿ ಆರಾಮಾಗಿ ಮಾಡ್ಬೋದು ಅರ್ನಿಂಗು. ಇಂಟರ್ನೆಟ್ ಟ್ರೇಡಿಂಗ್ ಕಂಪೇರ್ ಮಾಡ್ಕೊಂಡ್ರೆ ಸ್ವಿಂಗ್ ಟ್ರೇಡಿಂಗ್ ಬೆಟರು. ಜಾಸ್ತಿ ಸಕ್ಸಸ್ಫುಲ್ ಇನ್ವೆಸ್ಟರು ಇದನ್ನ ಸ್ವಲ್ಪ ಶಾರ್ಟ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಇದನ್ನೇ ಫಾಲೋ ಮಾಡ್ತಾರೆ. ಸ್ವಿಂಗ್ ಟ್ರೇಡಿಂಗು 3 ತಿಂಗಳ ಒಳಗೆ ಯಾವ ಬೇಕಾದ್ರೂ ಸೇಲ್ ಮಾಡ್ತಾರೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಷನು. ಈ ವಿಡಿಯೋದಲ್ಲಿ ಸ್ವಲ್ಪ ನಿಮಗೆ ನಾನು ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಶೇರ್ ಆಗೋ ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಅಲ್ಲ ನಮ್ಮ ಚಾನಲ್ನ, ಫಸ್ಟ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ನೋಟಿಫಿಕೇಶನ್ ಬೆಲ್ಲ ಕ್ಲಿಕ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.